A beautiful morning to everybody. It's me Harshita from Tumkur. Welcome to Quickly Speak English YouTube channel. Dear friends, a name is not just a letter. It's your first impression. ಅಂದರೆ ಸ್ನೇಹಿತರೆ, ಹೆಸರು ಕೇವಲ ಅಕ್ಷರ ಅಲ್ಲ, ಇದು ನಮ್ಮ ಮೊದಲ ಅಭಿಪ್ರಾಯ. ಸೊ ಹಾಗಾಗಿ ನಾನು ಇಂದಿನ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತಾರಂಥ ಟಾಪಿಕ್ ಯಾವುದಪ್ಪ ಅಂತಂದರೆ ಹೌ ಟು ಇಂಟ್ರೊಡ್ಯೂಸ್ ಯುವರ್ ನೇಮ್ ಇನ್ ಎ ಡಿಫ್ರೆಂಟ್ ವೇ. ನಿಮ್ಮ ಹೆಸರನ್ನು ಹೇಗೆ ಬೇರೆ ಬೇರೆ ರೀತಿಯಾಗಿ ಹೇಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೈ ಫಸ್ಟ್ ಸೆಂಟೆನ್ಸ್ ಇಸ್ ದಿಸ್ ಇಸ್ ಹರ್ಷಿತಾ. ಮೈ ಸೆಕೆಂಡ್ ಇಸ್ ಐ ಆಮ್ ಹರ್ಷಿತಾ. ಮೈ ಥರ್ಡ್ ಸೆಂಟೆನ್ಸ್ ಇಸ್ ಇಟ್ಸ್ ಮೀ ಹರ್ಷಿತಾ. ಮೈ ಫೋರ್ತ್ ಸೆಂಟೆನ್ಸ್ ಇಸ್ ಹಿಯರ್ ಈಸ್ ಹರ್ಷಿತಾ. My last sentence is, are you all know my name is ಹರ್ಷಿತಾ. ಅಲ್ವಾ? ನೋಡಿ ಹೇಗೆಲ್ಲ ಹೊಸ ಸೆಂಟೆನ್ಸ್ನ ಬಳಸ್ಕೊಂಡು ನಮ್ಮ ಹೆಸರನ್ನು ಹೇಳ್ಬೋದು ಅಂತ. ಸ್ನೇಹಿತರೆ, ಯಾವಾಗಲೂ ನಾವು ಒಂದೇ ರೀತಿಯಾಗಿ ಇರಬಾರ್ದು. ಬೇರೆ ಬೇರೆ ವಿಷಯಗಳನ್ನು ಕಲಿತಾ, ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ತಾ ನಾವು ನಮ್ಮ ಇಂಗ್ಲೀಷ್ನ ಚೆನ್ನಾಗಿ ಮತ್ತು ಪರ್ಫೆಕ್ಟಾಗಿ ಕಲಿಯೋಣ. ಹಾಗೆ ಒನ್ ಮೋರ್ ಎಕ್ಸಾಂಪಲ್ ಫಾರ್ ಯು. ನಾವು ಯಾವಾಗಲೂ ಮಕ್ಕಳಿಗೆ ಒಂದು ಸ್ಪೀಚ್ ಕಲಿಸ್ಕೊಡ್ತಾ ಇರ್ತೀವಿ. ಫಸ್ಟ್ ಏನು ಮಾಡ್ತೀವಿ, ನಮ್ಮ ನೇಮ್ ಹೇಳ್ಕೊಡ್ತೀವಿ ಮತ್ತು ಕ್ಲಾಸ್ ಹೇಳ್ಕೊಡ್ತಾ ಇರ್ತೀವಿ ಅಲ್ವಾ. ಫಾರ್ ಎಕ್ಸಾಂಪಲ್, ನನಗೆ ಒಂದು ಮಗು ಅಂತ ಇಟ್ಕೊಳ್ಳಿ. ಫಸ್ಟ್ ನಾವೇನು ಮಾಡ್ತೀವಿ, ಗುಡ್ ಮಾರ್ನಿಂಗ್ ಅಂತ ಹೇಳು, ಆಮೇಲೆ ನಿನ್ನ ಹೆಸರು ಹೇಳು, ಆಮೇಲೆ ನಾನು ಕ್ಲಾಸ್ ಹೇಳು ಅಂತ ಹೇಳ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ, ಮೈ ನೇಮ್ ಈಸ್ ರೇಖಾ, ಐ ಆಮ್ ಫ್ರಮ್ ಥರ್ಡ್ ಎ ಅಂತ ಹೇಳ್ಕೊಡ್ತೀವಿ. ನಾವು ಯಾವಾಗಲೂ ಮೈ ನೇಮ್ ಈಸ್ ಅಂತ ಹೇಳ್ಕೊಡೋ ಬದಲಾಗಿ ವಂಡರ್ಫುಲ್ ಮಾರ್ನಿಂಗ್ ಟು ಎವ್ರಿಬಡಿ, ಇಟ್ಸ್ ಮೀ ರೇಖಾ ಫ್ರಮ್ ಥರ್ಡ್ ಬಿ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಹೇಳೋಂಥ ವೇ. ಈ ವೇ ಅಲ್ಲಿ ನೀವು ಕಲೀರಿ, ನಿಮ್ಮ ಮಕ್ಕಳಿಗೂ ಕಲಿಸಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. ಹ್ಯಾವ್ ಎ ಬ್ಯೂಟಿಫುಲ್ ಡೇ ಟು ಯು ಆಲ್.